ಅದೇ ಹಾಡು, ಅದೇ ಕತೆ, ಮುಗಿಯದ ಕೆಲಸ ಎಂದಿನಂತೆ ತಡವಾಗಿ ಮನೆ ಸೇರುವುದು. ಅಂದು ಮನಸ್ಸು ಬೇಸರಗೊಂಡಿತ್ತು. ಬೇಗನೆ ಮನೆ ಸೇರಿದೆ. ನನ್ನ ಈ ಅನಿರೀಕ್ಷಿತ ಆಗಮನ ಮನೆ ಮಂದಿಗೆಲ್ಲ ಸಂತೋಷವನ್ನು ತಂದಿತ್ತು. ಫ್ರೆಶ್ ಆಗಿ ಬರುವಾಗಲೇ ಹೆಂಡತಿ, ಮಗಳು, ಮಗ ಭೋಜನಕ್ಕೆ ತಯಾರಾಗಿ ಡೈನಿಂಗ್ ಟೇಬಲ್ಗೆ ಬಂದಿದ್ದರು. ದಿನದ ಆಗುಹೋಗುಗಳ ಮಾತಿನಲ್ಲಿ ಪ್ರೀತಿಯನ್ನು ಸೇರಿಸಿ ಹೆಂಡತಿ ಮಾಡಿಟ್ಟ ಅಡುಗೆ ಹೊಟ್ಟೆ ಸೇರುತ್ತಿತ್ತು. ಅಂದು ಅಮಾವಾಸ್ಯೆ. ಅದೇಕೋ ಏನೋ ಮನೆಯ ಛಾವಣಿ ಏರಬೇಕೆನಿಸಿತು. ಎಲ್ಲರನ್ನೂ ಕರೆದೆ, ಯಾರೂ ಬರಲಿಲ್ಲ. ಏಕಾಂಗಿಯಾಗಿ ಛಾವಣಿ ಮೇಲೇರಿದೆ. ಅಮಾವಾಸ್ಯೆಯ ಗಾಢ ಕತ್ತಲಿನ ದರ್ಬಾರು, ಅಲ್ಲಲ್ಲಿ ಬೀದಿ ದೀಪಗಳ ಮಿನುಗು ಬೆಳಕು, ಬಯಲಾಗಸದ ಕಪ್ಪು ಕ್ಯಾನ್ವಾಸಿನಲ್ಲಿ ಮಿನುಗುತ್ತಿರುವ ಅಸಂಖ್ಯಾತ ನಕ್ಷತ್ರಗಳು. ಅದೆಂಥ ಸೌಂದರ್ಯ! ದಿನದ ಬೆಳಕಲ್ಲಿ ಕಾಣದಾದ ನೀಲಾಗಸದ ಒಡಲು, ಕತ್ತಲೆಯ ಮಡಲಲ್ಲಿ ಅದೆಷ್ಟು ಸುಂದರ! ಬೆಳಕು ತೋರಲಾರದ್ದನ್ನು ಕತ್ತಲೆ ತೋರಬಹುದಲ್ಲವೇ? ಬೆಳಕ ಹೊಗಳುವಿಕೆ, ಕತ್ತಲೆಯ ತೆಗಳುವಿಕೆ ಸರಿಯೇ? ದೂರದಲ್ಲಿರುವ ಆ ಮಿನುಗುವ ನಕ್ಷತ್ರಗಳು ಸ್ವಯಂ ಪ್ರಭೆಯಿಂದಲೇ ತಮ್ಮ ಅಸ್ಮಿತೆಯನ್ನು ತೋರುವ ಪ್ರಯತ್ನ ಮನುಜನಿಗೆ ಮಾದರಿ ಅಲ್ಲವೇ ಎಂಬ ಚಿಂತನೆಗಳು ಕಾಡುತ್ತಿರುವಾಗಲೇ ನಗರವೆಲ್ಲ ಮಲಗಿತ್ತು. ಮಲಗಿರುವವರೆಲ್ಲ ಕನಸು ಕಾಣುತ್ತಿರಬಹುದೇನೋ ಎಂದುಕೊಳ್ಳುತ್ತಲೇ ಚಾವಣಿಯ ಬಾಗಿಲನ್ನು ಹಾಕಿ ಕೆಳಗಿಳಿದೆ. ಬೆಡ್ರೂಮ್ ಸೇರಿದೆ. ಶೀತಗಾಳಿಗೆ ಮೈವಡ್ಡಿ ಇದ್ದ ದೇಹ ನಿದ್ರಾದೇವಿ ಸೆರಗಿನಲ್ಲಿ ಜಾರಿತ್ತು. ದಿನಮಣಿ ಎಂದಿನಂತೆ ತನ್ನ ಕಚೇರಿಯ ಬಾಗಿಲು ತೆರೆದಿದ್ದ. ಹೊಂಗಿರಣಗಳ ಹೊನಲು ಮೂಡಣದಿ. ದಿನದಿ ಮಾಡಬೇಕಾದ ಕೆಲಸಗಳ ಯಾದಿ. ಮೊಬೈಲ್ನಲ್ಲಿ ರಸಹೀನ ಮಾತುಕತೆ. ಹಾಸಿಗೆಯಿಂದೊಡನೆ ದಿನಪತ್ರಿಕೆ ಎತ್ತಿಕೊಂಡೆ. ತೆರೆದು ನೋಡಿದೊಡೆ ನನ್ನದೇ ಫೋಟೋ. ಅದು ನಿಧನ ವಾರ್ತೆಯ ಕಾಲಂನಲ್ಲಿ. ಗಾಬರಿಗೊಂಡೆ. ರಾತ್ರಿ ಏನಾದರೂ ಆಯಿತೇ ಎಂದು ಯೋಚಿಸತೊಡಗಿದೆ. ಹಿಂದಿನ ರಾತ್ರಿ ಚಾವಣಿ ಏರಿ ಆಗಸ ನೋಡಿ ಚಳಿಗಾಳಿಗೆ ಸೋತು ಮಲಗುವ ಮುನ್ನ ಎದೆಯಲ್ಲಿ ನೋವು ಕಾಣಿಸಿಕೊಂಡದ್ದು ಬಿಟ್ಟು ಮತ್ತೇನು ನೆನಪಿಗೆ ಬರಲೇ ಇಲ್ಲ. ಗೋಡೆ ಗಡಿಯಾರದೆ ನೋಡಿದೆ. ಆಗಲೇ ಬೆಳಗಿನ 10 ಗಂಟೆ. ಆತಂಕಗೊಂಡು ಬೆಡ್ರೂಮ್ನಿಂದ ಹೊರಬಂದೆ. ಮನೆಯ ತುಂಬ ಜನಜಂಗುಳಿ. ಕೆಲವರು ಅಳುತ್ತಿದ್ದರು, ಕೆಲವರು ಗುಸುಗುಸು ಮಾತನಾಡುತ್ತಿದ್ದರು. ಏನು ನಡೆಯುತ್ತಿದೆ ಎಂದು ಅರಿವಾಗಲಿಲ್ಲ. ಮನೆಯ ಹಾಲ್ಗೆ ಬಂದೆ. ನೆಲದ ಹಾಸಿಗೆಯ ಮೇಲೆ ನನ್ನನ್ನು ಮಲಗಿಸಲಾಗಿತ್ತು. ಹೂಹಾರಗಳನ್ನು ಹಾಕಲಾಗಿತ್ತು. ಇದೇನಿದು, ನಾನು ಇಲ್ಲಿಯೇ ಇದ್ದೇನೆ ಎಂದು ಜೋರಾಗಿ ಕಿರುಚಿದೆ. ಅಲ್ಲಿರುವ ಯಾರೊಬ್ಬರಿಗೂ ನನ್ನ ಕೂಗು ಕೇಳಲೇ ಇಲ್ಲ. ಎಲ್ಲರೂ ತದೇಕ ಚಿತ್ತರಾಗಿ ಮಲಗಿದ ನನ್ನೆಡೆ ನೋಡುತ್ತಿದ್ದರೇ ವಿನಃ ನನ್ನೊಡನೆ ಮಾತನಾಡುತ್ತಿರಲಿಲ್ಲ. ಹತಾಶನಾಗಿ ಮತ್ತೊಮ್ಮೆ ಜೋರಾಗಿ ಕಿರಿಚಿದೆ. ಯಾರಿಗೂ ಕೇಳದಾಗಿ ಬೆಡ್ರೂಮ್ ಸೇರಿದೆ. ಏಕಾಂಗಿಯಾದ ನಾನು ನನ್ನ ಕೇಳಿಕೊಂಡೆ. ನಾನು ನಿಜವಾಗಿಯೂ ಸತ್ತಿರುವೆನೇ? ಬಾಗಿಲು ಸಂದಿಯಿಂದ ಒಂದೊಮ್ಮೆ ಹೊರ ನೋಡಿದೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸಂಬಂಧಿಕರೆಲ್ಲ ಅಳುತ್ತಿದ್ದರು. ಮಡದಿ ಮಾತ್ರ ಅತೀವ ದುಃಖಿತಳಾಗಿದ್ದಳು. ಅವಳ ಮಡಿಲಲ್ಲಿರುವ ಮುದ್ದು ಮಗಳಿಗೆ ಏನಾಗಿದೆ ಎಂಬುದರ ಅರಿವು ಆಗದಿದ್ದರೂ ತಾಯಿ ದುಃಖಿಸುವುದನ್ನು ಕಂಡು ತಾನು ಒಂದೇ ಸಮನೆ ದುಃಖಿಸುತ್ತಿತ್ತು. ಇವರೆಷ್ಟು ನನ್ನನ್ನು ಪ್ರೀತಿಸುತ್ತಿದ್ದರು ಎಂಬ ಅರಿವಾಗಿ ಕಣ್ಣಂಚು ತುಂಬಿ ಬಂತು. ತನ್ನ ಆಶಯಗಳನ್ನು ನನ್ನಾಶಯಗಳಾಗಲಿ ಒಂದಾಗಿಸಿ ಈಡೇರಿಸುವಲ್ಲಿ ಜೀವಮಾನ ಸವೆಸಿದ ಹೆಂಡತಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನಗೆ ಕೃತಜ್ಞನಾಗಿದ್ದೇನೆ ಎಂದು ಹೇಳುವುದಾದರೂ ಹೇಗೆ? ಮಗು, ಅಳಬೇಡ, ನಾನಿನ್ನು ಅಮ್ಮನಂತೆ ಪ್ರೀತಿಸುತ್ತೇನೆ, ನಿನ್ನ ಬಯಕೆಗಳನ್ನು ಈಡೇರಿಸುವ ಶಕ್ತಿ ಮೀರಿ ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೂ ಹೇಗೆ? ಇಂದಿನ ನನ್ನ ಸ್ಥಾನಮಾನಕ್ಕೆ ತಮ್ಮೆಲ್ಲವ ಧಾರೆ ಎರೆದ ತಂದೆ ತಾಯಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾದರೂ ಹೇಗೆ ಎಂಬ ತೊಳಲಾಟದಲ್ಲಿರುವಾಗಲೇ
ಹಾಲ್ನ ಮೂಲೆಯಲ್ಲಿ ನಿಂತು ಮೌನವಾಗಿ ರೋಧಿಸುತ್ತಿದ್ದ ಗೆಳೆಯ ಗೋಚರಿಸಿದ. ತಪ್ಪು ಒಪ್ಪು ಎಂದೆಣಿಸದೆ ಕೂಡಿ ಕಲಿತ ಕಾರ್ಯಗಳ ಸರಮಾಲೆ ಎವೆಯಿಕ್ಕದೆ ಆತನೊಮ್ಮೆ ನೋಡಿದೆ. ಅದೇ ಅಹಂ ಕಣ್ಣಲ್ಲಿ ತುಂಬಿದ್ದ ನೀರನ್ನು ಹೊರಹಾಕಲು ಚಟಪಡಿಸುತ್ತಿದ್ದ. ಸಣ್ಣ ಭಿನ್ನಾಭಿಪ್ರಾಯದಿಂದ ದೂರವಾಗಿದ್ದ ನಾವುಗಳು ಪ್ರಾಣ ಸ್ನೇಹಿತರು. ನಾನೇ ಆತನ ಕ್ಷಮೆಯಾಚಿಸಬೇಕೆಂದು ಕೈ ಕುಲುಕಿ ಕ್ಷಮಿಸು ಬಿಡು ಗೆಳೆಯ ಎಂದು ಕೇಳಲು ಕೈಚಾಚಿದೆ. ಆತ ಮಾತ್ರ ಕೈ ಚಾಚಲೇ ಇಲ್ಲ. ನಿಂತಲ್ಲೇ ನಿಂತು ರೋಧಿಸುತ್ತಲೇ ಇದ್ದ. ನಾನು ಚಾಚಿದ ಕೈ ಆತನೇ ಕಾಣುವುದಾದರೂ ಹೇಗೆ? ಓ ದೇವರೇ, ನಾನು ನಿಜವಾಗಿ ಸತ್ತು ಹೋಗಿರುವೆ, ಏನು ಮಾಡುವುದೀಗ ಎಂದು ನನ್ನ ಶವದ ಪಕ್ಕದಲ್ಲಿ ಕುಸಿದು ಕುಳಿತೆ. ನನಗೂ ಎಲ್ಲರಂತೆ ಅಳಬೇಕೆನಿಸಿತು. ಜೋರಾಗಿ ಅಳತೊಡಗಿದೆ. ಹಾಲಿನಲ್ಲಿ ಗೋಡೆಗೆ ನೇತು ಹಾಕಿದ್ದ ಮನೆ ದೇವರ ಫೋಟೋನನ್ನೇ ನೋಡ್ತಿತ್ತು. ಬದುಕಿದ್ದಾಗ ನೆನೆಯದ ಮನೆ ದೇವರನ್ನು ಬೇಡಿಕೊಂಡೆ. ಓ ದೇವರೇ, ಸ್ವಲ್ಪ ದಿನಗಳಾದರೂ ನನ್ನನ್ನು ಪುನಃ ಬದುಕಿಸು. ನನ್ನನ್ನು ರೂಪಿಸಲು ತಮ್ಮೆಲ್ಲವ ಧಾರೆ ಎರೆದ ತಂದೆ ತಾಯಿಗಳಿಗೆ, ನನ್ನಲ್ಲಿ ತಾನೂ ಒಂದಾದ ಪ್ರೀತಿಯ ಮಡದಿಗೆ, ಸದಾ ನೆನೆಯುವ ಸಹೋದರ ಸಹೋದರರಿಗೆ, ಪ್ರೀತಿಸುವ ಮಕ್ಕಳಿಗೆ ಒಂದೊಮ್ಮೆ ಕೃತಜ್ಞತೆ ಸಲ್ಲಿಸಬೇಕಿದೆ ಎಂದು ಛಾವಣಿ ಕೀಳುವಂತೆ ಕಿರಿಚಿಕೊಂಡೆ. ಯಾರೋ ಮೃದುವಾಗಿ ಮೈದಡವಿದಂತಾಯಿತು. ನಿಧಾನವಾಗಿ ಕಣ್ತೆರೆದೆ. ಪಕ್ಕದಲ್ಲಿಯೇ ಹೆಂಡತಿ ಮೈ ನೇವರಿಸುತ್ತಾ ಕುಳಿತಿದ್ದಳು. ಏನಾದರೂ ಕನಸು ಕಂಡ್ರಾ ಎಂದು ಕೇಳಿದಳು. ನಾನಿನ್ನೂ ಹಾಸಿಗೆಯಲ್ಲೇ ಮಲಗಿದ್ದೆ. ತಡೆಬಡಿಸಿ ಮೇಲೆದ್ದೆ. ನಾನು ಇನ್ನೂ ಸತ್ತಿಲ್ಲವೆಂಬ ಅರಿವಾಯಿತು. ಕಂಡದ್ದೆಲ್ಲ ಕನಸು. ಹೆಂಡತಿಯನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಅವಳು ಬಹು ಸುಂದರವಾಗಿ ಕಾಣುತ್ತಿದ್ದಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನ ಪ್ರೀತಿಸುತ್ತೇನೆ, ನಾನು ನಿನ್ನ ಪ್ರೀತಿಸುತ್ತೇನೆ ಎಂದು ಕಿವಿಯಲ್ಲಿ ಉಸಿರಿದೆ. ಅವಳ ಮುಖದಲ್ಲಿ ಮರುಕಳಿಸಿದ ಮಂದಹಾಸ, ಕಣ್ಣಂಚಿನಿಂದ ಉದಿದ ಪ್ರೇಮಮಯಿ ಹನಿಗಳು. ನಾನು ಮೂಕಸ್ಮಿತನಾದೆ. ಗೋಡೆಯಲ್ಲಿ ತಗುಲು ಹಾಕಿದ ದೇವರ ಫೋಟೋದ ನೋಡಿ ನೀ ಕರುಣಿಸಿದ ಭಾಗ್ಯಕ್ಕೆ ಚಿರಋಣಿ ಎಂದೆ. ಬದುಕು ಮೊದಲಿನಂತಿರಲಿಲ್ಲ. ಮರು ವ್ಯಾಖ್ಯಾನ ಪಡೆದಿತ್ತು. ಅಹಂ ಮಾಯವಾಗಿತ್ತು. ಅವರು ಇವರು ಎಲ್ಲರೂ ನನ್ನವರಾಗಿದ್ದರು. ಮನ ಕೃತಜ್ಞತೆ ಸಲ್ಲಿಸಲು ಹಾತೊರೆಯುತ್ತಿತ್ತು. ಜಗದ ತುಂಬ ಪ್ರೀತಿ ಮೆರೆದಿತ್ತು. ಮನ ದೇವನೆದಿತ್ತು ಎರಡನೆಯ ಅವಕಾಶಕ್ಕಾಗಿ.